ತೊಳೆದಾರ ಹಾಕ್ರಿ ಹಾಕ್ರಿ ಅದ್ ನಮಗ್ ಗೊತ್ತಿಲ್ಲ. ಈರುಳ್ಳಿ ರೇಟ್ ಜಾಸ್ತಿ ಅಂತದ ಫ್ರೆಂಡ್ಸ್. ಒಂದೇ ಆಗ್ತಿದೆ. ತಿರ್ಗ್ಬಿಟ್ಟು ಒಂದ್ ಬಾಟ್ಲಿ ಎಣ್ಣೆ ತಕೊಂಡ್ ಕೂತ್ಕೊಂಡು ತಟ್ಟೆಗೆ ಹಾಕ ತಿನ್ನೋದು. ಹೋಗು ಒಂದ್ ಬಾಟ್ಲಿ ಎಣ್ಣೆ. ಯಾವ ಎಣ್ಣೆ? ಯಾವ್ದು ಬ್ರ್ಯಾಂಡ್ ನಿಂದು? ಬ್ಯಾಗಡಿ ಮೆಣಸಿನ್ಕಾಯಿ ಬ್ಯಾಗಡಿ ಬೆಳ್ಳುಳ್ಳಿ ಟೊಮೊಟ ಶುಂಠಿ ಇದೊಂದ್ ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗತ್ತರ. ಚಿಕನ್ ಬಸ್ಸೋದಿಕ್ಕೆ ನಾವ್ ಇದಕ್ಕೆ ಇಟ್ಟಿರೋ ಹೆಸರು ಚಿಕನ್ ಬಸ್ಸಾರು. ಚೆನ್ನಾಗಿದೆ. ಆಲ್ರೆಡಿ ನಾನು 2 ತರ 3 ಸಲ ತಿಂದಿರಲ್ಲ. ಕೋಳಿಗೆ ಖಾರ ಮಸಾಲೆ. ಹೇಳು ಏನಂತ ಹೇಳನೆ? ಹೇಳು. ನಾನೇನ್ ಹೇಳನೆ? ವೆಲ್ಕಮ್ ಮಾಡ್ರಿ ನೋಡೋರ್ಗೆ. ವೆಲ್ಕಮ್ ಮಾಡನೆ. ಓ ಏನ್ ಫ್ರೆಂಡ್ಸ್ ನೋಡಿ, ಇದು ವೆಲ್ಕಮ್. ಹಿಂಗೆ ಈರುಳ್ಳಿ ಸಿಪ್ಪೆಲ್ಲ ಹಾಕೋದು ಈರುಳ್ಳಿ ಬುಡ್ಸ್ ಮಡಗಿವ್ನಿ. ವೆಲ್ಕಮ್ ಮಾಡ್ರಿ ಅಂತವನಲ್ಲಪ್ಪ. ಯೂಟ್ಯೂಬ್ ಎಲ್ಲ ನೋಡ್ತಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹೇಳೋದಿಲ್ವಾ? ಹಂಗ ಹೇಳು. ಕರೆಕ್ಟ್ ಆಗಿ ನೋಡಿ ಲೈಕ್ ಕೊಡೋದ ಇದು. ಹೇಳು ಏನ್ ಹೇಳ್ತೀರ? ಇದ ಬರ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ತಿಯಲ್ಲ, ಹೇಳು. ಅದು ಫೋಟೋ ಬೇರೆ ರತ್ನಿ ಅವ್ರ ಫೋಟೋ ಚೇಂಜ್ ಮಾಡ್ಬಿಟ್ಟವ್ರೆ ಅಂತ ಕೇಳೋಳೆ. ನಾನು ಅವ್ರ ಒಬ್ಜರ ಮಾಡ್ಲಿಲ್ಲ ಫೋಟೋನ. ಅದೇ ಕಣ್ಣು ಕಾಣುದಿಲ್ಲ ತಳಕಲ್ಲ. ಅದೇ ನಾನು ನನ್ ಕಣ್ಕೊಂಡೋಳೆ ಅವ್ರ ಫೋಟೋ ಒಬ್ಜರ್ ಮಾಡ್ಲಿಲ್ಲ. ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಅಂತ ಹೇಳ್ಬೇಕೆ. ಹೇಳು. ಅರ್ಥ? ಹಾಯ್ ಫ್ರೆಂಡ್ಸ್. ಪ್ರಕಾಶ ಕಾಲ್ಮಿ ಹೋಮ್ ಟೂರ್ ದಿವಸ ಹೇಳ್ಕೊಟ್ನಲ್ಲ, ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂತ. ಹಂಗ ಹೇಳು. ಹಾಯ್ ಫ್ರೆಂಡ್ ಅಯ್ಯೋ ಅದೇನ ಹಾಯ್ ಫ್ರೆಂಡ್ ವೆಲ್ಕಮ್ ಟು. ವೆಲ್ಕಮ್ ಟು ಅಂದ್ಬಿಟ್ರೆ ಎಲ್ಲಿಗೆ? ಎಲ್ಲಿಗೆ ವೆಲ್ಕಮ್? ವಿಡಿಯೋಸ್ಗಳಿಗೆ ವೆಲ್ಕಮ್ ಮಾಡ್ರಿ ಅಂತ. ಏನ್ ಮಾಡ್ತಿದ್ದಿ ಹೇಳು. ಇವತ್ತ ಬಸ್ಸಾರ್, ಕೋಳಿ ಬಸ್ಸಾರ್. ಕೋಳಿ ಬಸ್ಸಾರು ಕೆಲವ್ರಿಗೆ ವಿಚಿತ್ರ ಅನ್ಸ್ಬಹುದು. ಡಿಫ್ರೆಂಟ್ ಆಗಿ ಮಾಡ್ತೀವಿ, ವಿಡಿಯೋದಲ್ಲಿ ಹಾಕಿರ್ತೀವಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ನೀವು ಮಾಡಿ ಮಾಡಿ ಊಟ ಮಾಡಿ ಮಾಡಾದ್ಮೇಲೆ ಚೆನ್ನಾಗಿದೆ ಅಂತ ಆ ಕಡೆಯಿಂದ ರಿಪ್ಲೈ ಕಳಿಸಿ. ಚೆನ್ನಾಗಿದೆ ಅಂತ ಅವ್ರು ತಿಂತಾರ, ಚೆನ್ನಾಗಿದೆ ಅಂತ ಹೇಳಕ್ಕೆ ಅವ್ರು ಮಾಡು ಅಂತ ಹೇಳ್ತಾ ಇರೋದ್ ನಾನು. ಮಾಡ್ಕೊಂಡ್ ತಿನ್ಬಿಟ್ಟು ಚೆನ್ನಾಗೈತಾ ನಾನೀಗ ಮಾಡಿರ್ತೀನಿ, ನೋಡಿರ್ತಾರಲ್ವ. ಮಾಡ್ಬಿಟ್ಟು ತಿನ್ಬಿಟ್ಟು ರಿಪ್ಲೈ ಕೊಡಿ ಅಂತ. ಅಲ್ಲೇನ್ ಚಿನ್ನ ಬೆಳಿಲ್ವಲ್ಲ ಖಾಲಿ. ವೆಲ್ಕಮ್ ಮಾಡ್ತೀನಿ ಮಾತಾಡ್ತಾನೆ ಅವ್ರು. ಹೇಳ್ಬಿಡ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗಿರ್ಬೇಕು, ನಾವು ಮಂಡ್ಯ ಸ್ಟೈಲು ಕೋಳಿ ನಾನು ಕೇಳಿಸ್ಕೊತಿದ್ದೆ. ಹೇಳ್ಬಿಡು ಮೊದ್ಲಿಂದ ಹೇಳು. ಆಯ್ತು, ಅದೇ ಕೋಳಿ ಬಸ್ಸಾರು ಮಾಡ್ತಿದೀವಿ. ಕೋಳಿ ಬಸ್ಸಾರು ಅಂತ ನೀವೆಲ್ಲ ಶಾಕ್ ಆಗಿರ್ಬೋದು. ಕೋಳಿ ಬಸ್ಸಾರು ಅಂದ್ರೆ ಬಸದ್ ಬಿಟ್ಟು ಮಾಡೋ ಸಾರು. ಕೋಳಿ ಸಾಂಬಾರ್ ಮಾಡಿ ಬಸದ್ ಬಿಟ್ಟು ಫ್ರೈ ಮಾಡ್ತಾರೆ ಆಮೇಲೆ. ಸೊ ಇದನ್ನ ಚಿಕ್ಕಮ್ಮ ಸ್ಪೆಷಲ್ ಅಂತ ಮಂಡ್ಯ ಕಡೆ ಸ್ವಲ್ಪ ಜನ ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಗೊತ್ತಿಲ್ದಿರೋರು ನೋಡ್ಕೊಳ್ಳಿ, ಗೊತ್ತಿರೋರು ಇನ್ನೊಂದ್ಸಲ ನೋಡ್ಕೊಳ್ಳಿ ಬರ್ತೋಗಿದ್ರೆ. ಸೊ ಹಿಂಗೆ ನೋಡ್ತಾ ಇರಿ, ಏನೇನ್ ಹಾಕ್ತಾರೆ, ಹಿಂಗೆ ಮಾಡ್ತಾರ ಅಂತ ಎಲ್ಲ ತಿಳಿಸ್ಕೊಡ್ತೀವಿ ನಿಮ್ಗೆ. ಫಸ್ಟ್ ಬಾಂಡ್ಲಿ ಇಕ್ತೀನಿ. ಫಸ್ಟ್ ಏನ್ ಮಾಡಿ ಅಂದ್ರೆ ಬಾಂಡ್ಲಿ ಇಕ್ತೀನಿ. ಮೊದ್ಲು ಎಣ್ಣೆ ಹಾಕ್ತೀನಿ, ಅದ್ ತಕ್ಕಾಗಿ. ಗ್ಯಾಸ್ ಹಚ್ಚವ್ನಿ. ಅದೇ ಹಚ್ಚವ್ನಿ, ಗ್ಯಾಸ್ ಹಚ್ತಾ ಇದ್ದೀನಿ ಇವಾಗ. ಬಾಂಡ್ಲಿ ಇಕ್ತೆ, ಗ್ಯಾಸ್ ಹಚ್ತೆ, ಬಾಂಡ್ಲಿ ಇಕ್ತೆ. ಮೂರ್ ಕೆಜಿ ಎಷ್ಟು ಮಾಡ್ತಾ ಇದೀವಿ ಫ್ರೆಂಡ್ಸ್ ಈ ಅಳತೆಗೆ. ನೀವು ನೋಡ್ಕೊಳ್ಳಿ. ಸರ್ ಇವಾಗ ಎಣ್ಣೆ ಹಾಕ್ತಾ ಇದೀವಿ. ಎಷ್ಟ್ ಹಾಕ್ಬೇಕು ಎಣ್ಣೆ? ಹಾಕ್ತಿಲ್ಲ, ಅಕ್ಕಿಲ್ಲ ಪುಕ್ಕಿಲ್ಲ. ಒಂದ್ ಅಂದಾಜಲ್ಲಿ ಒಂದ್ ಅಂಜಾದ್ 3 ಟೇಬಲ್ ಸ್ಪೂನ್, 4 5 ಟೇಬಲ್ ಸ್ಪೂನ್ ಫ್ರೆಂಡ್ಸ್. ಎಣ್ಣೆ ಹಾಕಿದ್ಮೇಲೆ ಕಲರ್ಗೆ ಬ್ಯಾಗಡೆ ಮೆಣಸಿಕಾಯಿ ಹಾಕ್ತಿದ್ದೆ. ಬ್ಯಾಗಡೆ ಮೆಣಸಿಕಾಯಿ ಏನೋ ಸುಮ್ಗೆ ಯಾವಾಗ ಗೊತ್ತ. ಬ್ಯಾಗಡಿ ಮೆಣಸಿಕಾಯಿ ಕಲರ್ಗೆ ಬ್ಯಾಗಡಿ ಮೆಣಸಿನ್ಕಾಯಿ ಅಂತ ನೋಡಿ. ನಮ್ ಚಿಕ್ಕಮ್ಮ ಹೆಸರು ಚೇಂಜ್ ಮಾಡ್ಬಿಟ್ಟವ್ರೆ. ಬ್ಯಾಗಡೆ ಮೆಣಸಿಕಾಯಿ. ಬ್ಯಾಡಗಿ ಬ್ಯಾಗಡೆ ಮೆಣಸಿಕಾಯಿ. ಅದ ಬ್ಯಾಡಗಿ ಬ್ಯಾಗಡಿ
ಅಯ್ಯೋ ಶಿವ. ಅಯ್ಯೋ ಶಿವ ತಾನಕ ಹೋಗುತ್ತೆ. ಆಮೇಲೆ ಇವೆಲ್ಲ ಹಸಿ ಪದಾರ್ಥ ಅಲ್ವಾ, ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಏನೇನೈತೆ ಅದರಲ್ಲಿ? ಇದ್ರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟ, ಶುಂಠಿ ಇದೊಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋ ಥರ. ಆಮೇಲೆ ಪುದೀನ ಕೊತ್ತಂಬರಿನ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕಿ ಬಿಸಿ ಮಾಡ್ಕೊತೀನಿ. ಅದೆಲ್ಲ ಹೇಳ್ಬೇಡ, ಸದ್ಯಕ್ಕೆ ಏನೇನ್ ಮಾಡ್ತೀವಿ ಅದನ್ನ ಹೇಳು. ಇದೆಲ್ಲ ಸ್ವಲ್ಪ ಹಸಿ ಹೋಗೋ ತರ ಹುರ್ಕೋಬೇಕು ಫ್ರೆಂಡ್ಸ್. ಕೆಳಗಡೆ ಬೀಜ ಎತ್ತಾಕ್ಬಿಟ್ರು, ನೀವು ಬೇಕಾದ್ರೆ ಕೆಳಗಡೆ ಬೀಜ ಓ ಕರೆಕ್ಟ್ ಬಗ್ಗೆ ಮೆಣಸಿಕಾಯಿ ಎಲ್ಲ ಇಲ್ಲೇ ಇದ್ದಕ್ಕ ಹಸಿರು ಮೆಣಸಿಕಾಯಿ ಇವೆಲ್ಲ ಹಾಕ್ಬಿಟ್ಟು ಹೊಸದ್ ಮಡಗ್ಬೇಕಾಯ್ತು. ಈರುಳ್ಳಿ ಚಿಕನ್ ಒಗ್ಗರಣೆಗೆ ನೋಡ್ ಫ್ರೆಂಡ್ಸ್, ನಮ್ಮ ಅಕ್ಕ ಆಫೀಸಿಂದ ಎಲ್ಲೋ ತಂದಿದ್ಲನೋ ಹೂವನ. ಯಾರು ಕೊಟ್ಟಿದಾರ ತಂದಿದ್ದ ದುಡ್ಡು? ಆಫೀಸಲ್ಲಿ ಬರ್ತದಲ್ಲ ಇದು ಗಿಫ್ಟು, ಅದರಿಂದ ಬಿಚ್ಕ ತಂದ್ಬಿಟ್ಟಾಳೆ. ಹೌದ್ ತಾನೆ? ಮಡ್ಗು ಫ್ರಿಜ್ಗೆ ಇವೆಲ್ಲ ಚೆನ್ನಾಗ್ ಮಾಡ್ತಾಳೆ ಅಲ್ಪ. ಎಷ್ಟು ನಿಮಿಷ ಹುರ್ಕೋಬೇಕಿದ್ನ? ಆಯ್ತು ಇನ್ನೊಂದು 5 ನಿಮಿಷ. ಇದೆಲ್ಲ ಒಂದ್ ಸ್ವಲ್ಪ ಟೊಮೊಟೊ ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋದ್ರೆ ಸಾಂಬಾರು ತುಂಬಾ ಚೆನ್ನಾಗಿರ್ತದೆ, ಅಂದ್ರೆ ಹಸಿ ಹೊಡಿತದೆ. ಅದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಲಿಲ್ಲ ಅಂದ್ರೆ ನಾನು ಒಂದೊಂದು ಅರ್ಜೆಂಟ್ಗೆ ಹಂಗೆ ಮಾಡ್ಬಿಡ್ತೀನಿ. ಟೈಮ್ ಇದೆಯಲ್ಲ, ಅದಕ್ಕೆ ಈ ತರ ಮಸಾಲೆ ಹುರ್ದಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತದೆ ಸಾಂಬಾರು ಅಂತ. ಅರ್ಜೆಂಟ್ಗೆ ದಿಢೀರ್ನೆ ನಂಟ್ರೆ ಏನಾರ ಬಂದು ಅರ್ಜೆಂಟ್ಗೆ ಹೋಗ್ತೀವಿ ಅಂತಾರಲ್ಲ, ಅಂತ ಟೈಮಲ್ಲಿ ಹಂಗೆ ಹಸಿದೆ ಹಾಕಿ ಮಾಡ್ತೀವಿ. ಉರಿಯಕ್ ಟೈಮ್ ಇರಲ್ಲ ಅವಾಗ. ಇವಾಗ ಫ್ರೆಂಡ್ಸ್ ಸೊಪ್ಪು ಹಾಕ್ತಿದ್ದೀನಿ, ಪುದೀನ, ಕೊತ್ತಂಬರಿ. ಕಾಯಿ ಒಂದ್ ಸ್ವಲ್ಪ ಇಳ್ಕೋ ಟೈಮಲ್ಲಿ ಅದು ಸೀಕೊಂಡ್ಬಿಡ್ತದೆ ಪ್ರಕಾಶ. ಅದಕ್ಕೆ ಇಳ್ಕೋ ಟೈಮಲ್ಲಿ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು, ಅದೇನ್ ಜಾಸ್ತಿ ಫ್ರೈ ಮಾಡೋಂಗಿಲ್ಲ. ಇನ್ನೊಂದ್ ಸ್ವಲ್ಪ ಇದು ಬಾಡ್ಕತ್ತದಲ್ಲ ಸಾಕು. ಎಣ್ಣೆಲಿ ಒಂದ್ ಸ್ವಲ್ಪ ಬಾಡಿ ಇರ್ತದಲ್ಲ, ಇದು ಬೇಗ ತಡಿಯಲ್ಲ ಏನು ಅಷ್ಟೊಂದು ಬೇಗ ಇದಾಗ್ಬಿಡುತ್ತೆ. 1 ನಿಮಿಷ 2 ನಿಮಿಷ ಅವೆಲ್ಲ ಬರಲ್ಲ ನನ್ಗೆ. ಅದೆಲ್ಲ ನೀನೇ ಹೇಳ್ಕೊಬಿಟ್ರೆ ಒಳ್ಳೇದಪ್ಪ. ಭಾಗ್ಯ ಕೈ ಕೊಡೋದು ಅಲ್ಲಿ ಬಕೆಟ್ ಅಲ್ಲಿ ಕಡ್ಲೆ ಕೊಡ್ಬಾಗ್ಯ ಒಂದು ಸ್ವಲ್ಪ. ಈಗ ಫ್ರೆಂಡ್ಸ್ ಕಾಯಿ ಹಾಕ್ತಿದ್ದೀನಿ. ಇದೇನು ಜಾಸ್ತಿ ಏನು ಉರಿಯೋ ಅಂತದಿಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು. ರುಬ್ಬಾಕೆ ಮತ್ತೆ ಗಸಗಸೆ, ಇದೇನೋ ಗೊತ್ತಿಲ್ಲ, ಗಸಗಸೆ ಅಂದ್ರೆ ಪುಡಿಗೆಲ್ಲ ಹಾಕೊಂಡಿದ್ದೀನಿ. ಹಾಕಿದ್ರು ಆಗುತ್ತೆ, ಹಾಕಿಲ್ಲ ಅಂದ್ರೆ ಹಾಕಬೇಕು. ಪುಡಿಗೆ ಆಲ್ರೆಡಿ ನಾವು ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಮಾಡಿಸಿಟ್ಕೊಂಡಿದೀವಿ ಮಟನ್ ಸಾಕು. ಅದ್ರಿಂದ ನಾವು ರುಬ್ಬಕ್ಕೆ ಹಾಕಿದ್ರೆ ಹಾಕ್ಬೋದು, ಹಾಕ್ಲಿಲ್ಲ ಅಂದ್ರೆ ಇಲ್ಲ. ಒಂದ್ ಸ್ವಲ್ಪ ಉರ್ಗಡ್ಲೆ ಹಾಕತಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಹಾಕಿದ್ರೆ ತುಂಬಾ ಗಟ್ಟಿ ಬರುತ್ತೆ ಸಾಂಬಾರು. ಒಂದ್ ಸ್ವಲ್ಪ 1 ಸ್ಪೂನ್ 1.5 ಸ್ಪೂನ್ ಅಷ್ಟೇ. ಅಳತೆ ಅದೇ ಚಿಕನ್ ಎಷ್ಟು ತಂದಿರ್ತೀವಿ ಅದ್ರ ಮೇಲೆ. ಆಯ್ತು ಪ್ರಕಾಶ. ಇದು ಈಗ 6 ಗಂಟೆ ಚಿಕನ್ ತೊಳೆದ್ಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ. ಇದೊಂದ್ ಸ್ವಲ್ಪ ಬಿಸಿದ್ ಹಾಕಿದ್ರೆ ಮಿಕ್ಸಿದು ಇದಾಗುತ್ತಲ್ಲ, ಒಂದ್ ಸ್ವಲ್ಪ ಬಿಸಿಯೆಲ್ಲ ಆಗ್ಲಿ. ನೋಡಿ ಫ್ರೆಂಡ್ಸ್, ಇದ್ ಮಾತ್ರ ಚೆನ್ನಾಗಿ ತೊಳಿಬೇಕು. ಎಲ್ಲ ಮೇವೆಲ್ಲ ತಿನ್ನಿದ್ರಲ್ಲೇ ಇರುತ್ತೆ. ಗುಂಟ್ಕಾಯಿ ಇದ್ ಬಂದಿ ಈಲಿ ಅದೇನ ತೊಳಿದಾರ ಹೋಯ್ತದೆ. ಒಂದ್ ಸ್ವಲ್ಪ ತೊಳ್ಕೊಂಡ್ರೆ ಇದಂತೂ ನೀಟಾಗಿ ತೊಳಿಬೇಕು. ಅಂದ್ರೆ ನಾನು ಯಾವಾಗ್ಲೂ ಚಿಕನ್ ತೊಳಿತಿರ್ಲಿಲ್ಲ,
ನಮ್ಮ ಮನೆಯವ್ರು ತೊಳ್ಕೊಡ್ತಿದ್ರು ಎಷ್ಟೊತ್ತಿ ನಾನೇ ತೊಳಿತೇ ಇದೀನಿ. ನಾನ್ ಚಿಕನ್ ಎಲ್ಲ ತೊಳೆದ್ರೆ ನಾನು ಊಟ ಮಾಡಕ್ ಆಗಲ್ಲ. ಅದ್ರಿಂದ ನಮ್ಮ ಮನೆಯವ್ರು ನೀಟಾಗಿ ವಾಶ್ ಮಾಡ್ಕೊಡೋರು. ಮಸಾಲೆ ಎಲ್ಲ ಹಾಕಿ ನೀಟಾಗಿ ಸಾಂಬಾರ್ ಮಾಡ್ಕೊಡ್ತಿದ್ದೆ. ಈ ಸತಿ ನಮ್ ಪ್ರಕಾಶ ನನ್ ಕೈಯಲ್ಲೇ ಚಿಕನ್ ತೊಳಿಸ್ತಾವನೆ. ಅದೇನ ನಮ್ ಪ್ರಕಾಶ ಬೇರೆ ಅಂತಾನೆ ಫ್ರೆಂಡ್ಸ್ ಚಿಕನ್ ಒಂದೇ ಸತಿ ತೊಳಿಬೇಕು ಟೇಸ್ಟ್ ಎಲ್ಲ ಹೊಂಟೈತದೆ ಅಂತಾನೆ. ಆದ್ರೆ ನಮ್ ನೀಟಾಗಿದ್ರೆ ತಿನ್ಬೋದಪ್ಪ. ನಾವು ಚಿಕನ್ ತೊಳೆದಿಲ್ಲ ಅಂದ್ರೆ ಊಟ ಮಾಡಕ್ ಬೇಜಾರು. ಆದ್ರೆ ನಮ್ಗೆ ಹಂಗೆ ಇಷ್ಟ ಆಗಲ್ಲ. ಭಟ್ರುಗಳು ಹೆಂಗೋ ಮಾಡ್ಬಿಡ್ತಾರೆ ತಿನ್ಕೊ ಬಂದ್ಬಿಡ್ತೀವಿ. ಅಲ್ಲಿ ನೋಡಿರಲ್ವಲ್ಲ ನಾವು ಅವ್ರ ಹೆಂಗ ಮಾಡ್ತಾರೆ ಅಂತ. ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಘಮ ಘಮ ಅಂತ ಮಾಡಿರ್ತಾರೆ. ಬಾಯಿಗೆ ರುಚಿಯಾಗಿರ್ತದೆ. ಚೆನ್ನಾಗದೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿನ ಊಟ ಮಾಡಿರ್ತೀವಿ. ಆದ್ರೆ ಇಲ್ಲಿ ನಾವ್ ಮಾಡತ್ತವು ನೀಟಾಗಿ ತೊಳ್ಕೊಂಡ್ ಮಾಡಿದ್ರೆ ನಮ್ಗೆ ಒಂದ್ ಸ್ವಲ್ಪ ಊಟ ಮಾಡ್ದಂಗ ಆಗುತ್ತೆ. ನೀವ್ ಹೆಂಗ್ ಮಾಡ್ಕೊತೀರ ನೋಡ್ರಿ, ನಿಮ್ ಡಿಫ್ರೆಂಟ್. ತೊಳೆದಾರ ಹಾಕ್ರಿ ಹಾಕ್ರಿ ಅದ್ ನಮಗ್ ಗೊತ್ತಿಲ್ಲ. 2 ಸತಿ ತೊಳೆದೆ. 3ನೇ ಸತಿಗೆ ಒಗ್ಗರಣೆ ಹಾಕ್ತೀನಿ ತೊಳೆದ್ಬಿಟ್ಟು. ಇವಾಗ ಗ್ಯಾಸ್ ಹಚ್ತಾ ಇದ್ದೀನಿ. ಅಂದ್ರೆ ಉರಿಯಕ್ಕೆ ಎಣ್ಣೆ ಒಂದ್ 3 ಸ್ಪೂನ್ ಹಾಕಿದ್ದೀನಲ್ಲ, ಇದಕ್ಕೊಂದ್ 2 ಸ್ಪೂನ್ ಹಾಕ್ತೀನಿ. ತುಂಬಾ ಎಣ್ಣೆ ಆದ್ರೆ ಚೆನ್ನಾಗಿರಲ್ಲ. ಆಲ್ಮೋಸ್ಟ್ 3 ಸೌಟವೆ. ಚಿಕನ್ ಮಾಡಿದಾಗ ದೊಡ್ಡ ಸೌಟು. ಚಿಕನ್ ದೊಡ್ಡದಾಗ ಇದ್ರಲ್ಲಿ 2 ಪೀಸ್ ಹಾಕ್ತಿವಲ್ಲ, ಇದಾದ್ರೆ ಒಂದ್ ಸೌಟ್ ಹಾಕಿದ್ರೆ ಸರೋಗುತ್ತೆ ಅಂತ ಚಿಕನ್ ಮಾಡಿದಾಗ ನೋಡಿ ಈ ಸೌಟೆ ನಾನು ಬಳಸೋದು. ಮಟನ್ ಚಿಕನ್ ಮಾಡಿದಾಗ. ಇವಾಗ ಫ್ರೆಂಡ್ಸ್ ಈರುಳ್ಳಿ ಹಾಕ್ತಿದ್ದೀನಿ. ನೀನು ಫಸ್ಟ್ ಟೈಮ್ ಯಾವಾಗ ಚಿಕನ್ ಮಾಡಿದ್ದು? ಫಸ್ಟ್ ಟೈಮ್ ಯಾವಾಗ ಹೇಳು? ಯಾವಾಗ ನೀನ್ ಫಸ್ಟ್ ಕಲ್ತಿದ್ದು ಅಡ್ಗೆ ಎಲ್ಲ ಫಸ್ಟ್ ನನ್ ಗಂಡನ ಮನೆಗ್ ಹೋದ್ಮೇಲೆ ಬುಡಕ್ ಕಲ್ತಿದ್ದು. ಅವಾಗ ಎಲ್ಲ ಆಲ್ಮೋಸ್ಟ್ ನಮ್ಮ ಅತ್ತೆ ಮಾಡ್ತಿತ್ತು. ನಮ್ಮ ಅತ್ತೆ ಇದ್ದಾಗ ನಮ್ಮ ಅತ್ತೆ ತೀರ್ಕೊಂಡ್ಮೇಲೆ ಅಮ್ಮಗ್ ಚಿಕನ್ ಮಾಡಕ್ ಕಲ್ತ್ಕೊಂಡು. ಅಂದ್ರೆ ರುಬ್ಬಕ್ಕೆಲ್ಲ ಹಾಕದಲ್ಲ, ಅವಾಗ ನೋಡ್ಕೊಂಡಿರೋ ನಿಮ್ ಮಸಾಲೆ ಎಲ್ಲ ಏನೇನ್ ಹಾಕ್ಬೇಕು ಅಂತ. ಅದು ನೋಡ್ಕೊಂಡಿದ್ದು. ಅದು ತಲೆಯಲ್ಲಿ ಹಂಗೆ ಇಟ್ಕೊಂಡಿದೆ. ಓ ಚಿಕನ್ಗೆ ಈ ತರ ಹಾಕ್ಬೇಕು, ಬೇಳೆ ಸಾರ್ಕ್ ಈ ತರ ಹಾಕ್ಬೇಕು ಅಂತ. ಅವಾಗ ಚಿಕನ್ ಮಾಡಕ್ ಕಲ್ತ್ಕೊಂಡೆ. ನಮ್ಮ ಅಪ್ಪರ ಮನೇಲಿದ್ದಾಗೆಲ್ಲ ನಮ್ಮ ಅವ್ವನ ಮಾಡ್ತಿತ್ತು. ಅಲ್ಲೇನ್ ಮಾಡಿ ನನ್ ಗಂಡನ ಮನೆಗ್ ಬಂದ್ಮೇಲೆ ಕಣಪ್ಪ ಒಂದ್ ಸ್ವಲ್ಪ ಚಿಕನ್ ಮಟನ್ ಕಲ್ತದ್ದು. ಅಲ್ಲೇನ್ ನಾವ್ ಮಾಡ್ತಿದ್ವಿ. ಚಿಕ್ಕಪ್ಪ ಅದು ಬೇರೆ ಇರ್ತಿತ್ತು. ಈಗ್ಲೂ ಏನ್ ಊಟದ ಬಗ್ಗೆ ಏನ್ ನಮ್ ಮನೆಯವ್ರು ಕೇಳುದಿಲ್ಲ ಬಿಡು. ಹೆಂಗೆ ಇರ್ಲಿ ಶಿವ ಅಂತಾರೆ. ಆದ್ರೆ ನಾನೇ ಒಂದ್ ಸ್ವಲ್ಪ ರುಚಿ ಕೇಳೋಳು. ಫ್ರೆಂಡ್ಸ್ ಅರ್ಶಿನ ಪುಡಿ ಇವಾಗ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಚಿಕನ್ ಹಾಕ್ತೀನಿ. 2 ಸೆಟ್ ಆಗ್ಬೇಕಲ್ಲ. ಅದು ಚಿಕನ್ ಹಾಕಿದ್ರೆ ಚಿಕನ್ಗೆ ಒಂದೊಂದು ಅಂಟಿರ್ತದೆ, ಒಂದೊಂದು ಹಾಕಿರಲ್ಲ. ಅದಕ್ಕೆ ಎಣ್ಣೆಗೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಇವಾಗ ಫ್ರೆಂಡ್ಸ್ ಚಿಕನ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಯ್ತು. ಚಿಕನ್ ತಕ್ಕಾಗಿ ರುಚಿಯನ್ನು ಹಾಕ್ತೀನಿ. ಅದು ಒಂದ್ ಸ್ವಲ್ಪ ಹಿಡಿಬೇಕು. ಯಾರೋ ಬಂದ್ರು. ಅಲ್ಲಿ ಬಿಡು ನೋಡ್ಲ ತರ್ಬೇಡ. ವಾ ಜರಮಪ್ಪ ಅಷ್ಟಾಗ್ಬಿಟ್ಟಿರ್ತದ. ಹಾಲೆ ತಂದ್ ಮಡಿಕೋಬೇಕಾಯ್ತ ರುಚಿಗೆ. ನಾನೇ ಈರುಳ್ಳಿ ಚೆನ್ನಾಗ್ ಹಾಕ್ತೀನಿ ಕಣಮ್. ಯಾವ ಕುಕ್ಕುವೆ ಕೋಳಿ ಬಸಾರ್ ಕೋಳಿ ಬಸಾರ್ ಏನ ರೇಟ್ ಜಾಸ್ತಿ ಆದಾಗ 2 ಹಾಕ್ಬೇಕಲ್ಲ. ಜಾಸ್ತಿ ಕಮ್ಮಿ ಇದ್ದಾಗ ಹಾಕ್ತೇವೆ. ನಾನೇ ಈರುಳ್ಳಿ ಎಲ್ಲದಕ್ಕೂ ಹಾಕ್ತಿದ್ದೆ ಕಣ್ ಸುಮ್ಗಿರಪ್ಪ. ಈಗ ರೇಟ್ ಜಾಸ್ತಿ ಆಗದಲ್ಲ, 2 ನಾನು ಒಂದೊಂದೇ ಹಾಕುದು. ಅರ್ಧ ರುಬ್ಬಕ್ಕೆ ಅರ್ಧ ಒಗ್ಗರಣೆಗೆ. ಸರಿನಾ? ಓಕೆನಾ? ಅದೇ ಯಾವ್ದೋ ಜಿಪ್ಪಣ ಅತ್ತೆ ವಿಡಿಯೋದಲ್ಲಿ ಮಾಡಿದಲ್ಲ ಲಾಕರ್ಗೆ ಹಾಕೊಂಡು ಹಂಗ್ ಮಾಡು. ಅದೇ
ಹಾ ಇದಸಿ ಕುಲ್ಕ್ಬೇಕಕ್ಕ. ಇದು ಸೌಟ್ ಆಡಿದ್ರೆ ಎಲ್ಲ ಇದಾದಂಗ ಆಯ್ತು. ಹಂಗೆ ಕುಲ್ಕು ರುಬ್ಬಾಯ್ತು. ಫ್ರೈಗೆ ಒಂದ್ ಸ್ವಲ್ಪ ಮಸಾಲೆ ಇಕ್ಕಂದು ಇದು ಸಾಂಬಾರ್ಗೆ ಹಾಕ್ತೀನಿ ಫ್ರೆಂಡ್ಸ್. ಮಸಾಲೆ ರುಬ್ಬಾಯ್ತು, ಇವಾಗ ಹಾಕ್ತಾ ಇದ್ದೀನಿ. ಇದೊಂದ್ ಸ್ವಲ್ಪ ಚಿಕನ್ ಫ್ರೈ ಮಾಡ್ತೀನಲ್ಲ ಅದಕ್ಕೆ ಪ್ರಕಾಶ್ ಇದು ಮಸಾಲೆ. ಅದೇಂತಕ್ಕೆ? ಸಾಂಬಾರ್ ಗಜ್ಜಕ್ಕೆ ದೃಷ್ಟಿಗಿಷ್ಟಿ ಆಗಿದ್ರೆ ಹೋಗ್ಲಿ ಅಂತ. ಫ್ರೆಂಡ್ಸ್, ಇದೆಲ್ಲ ನಿಮಗೆ ಸುಮಾರು ಜನ ಗೊತ್ತಿರ್ಬೋದು. ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ. ಚಾಕುನ ಈ ತರ ಇಟ್ಬಿಟ್ಟು ಸಾಂಬಾರ್ ಗಚ್ತಾರೆ. ಯಾರ್ಯಾರ ಮನೇಲಿ ಈ ತರ ಮಾಡ್ತಿರಲ್ಲ ಕಮೆಂಟ್ ಮಾಡಿ. ಅದ್ ಅಷ್ಟದಲ್ಲಿ ಹಂಗೆ ಮಾಡ್ಕೊಂಡು ತಿನ್ಬಿಟ್ರೆ ಆಯ್ತದೆ. ಅದೇ ಹೊಟ್ಟೆ ಗುಳ 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 ಬಾತ್ರೂಮ್ ಹೋಗೋದು ಕಾಲ್ ಧೂಳ ಆದಂಗೆ ಆಯ್ತದೆ ಅಂತಾರೆ. ಅದು ಊರ್ ಕಡೆ ಈ ತರ ಮಾಡ್ಕೊಂಡ್ ಗೊತ್ತಿದ್ವಲ್ಲ ಪದ್ಧತಿ, ಅದಕ್ಕೆ ನಾವು ಈ ತರ ಹಾಕೋದು. ಭಟ್ರುಗಳೆಲ್ಲ ಮಾಡ್ತಾರಲ್ಲ ಅದೇನು ಹಾಕಲ್ರೋ ಗೊತ್ತಿಲ್ಲ. ಇವಾಗ ಮಟನ್ ಸಾರ್ ಪುಡಿ ಹಾಕ್ತಾ ಇದೀವಿ ಖಾರದ ತಕ್ಕಾಗಿ. ಅಂದ್ರೆ ನಾವು ಒಂದ್ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಹಾಕಿದೀನಲ್ಲ, ಆಲ್ರೆಡಿ ನಮ್ ಪುಡಿ ಖಾರ ಇದೆ. ಮಕ್ಳೆಲ್ಲ ಬರ್ತಾವಲ್ಲ ಊಟಕ್ಕೆ, ಅವ್ರ ಒಂದ್ ಸ್ವಲ್ಪ ಖಾರ ಆದ್ರೆ ತಿನ್ನಲ್ಲ. ನಾವ್ ಒಂದ್ ಸ್ವಲ್ಪ ಖಾರ ಜಾಸ್ತಿ ತಿಂತಿದೆ. ಈಗ ಮಕ್ಳು ಬರ್ತಾರೆ, ಅವ್ರಿಗೊಂದ್ ಸ್ವಲ್ಪ ಖಾರ ಕಮ್ಮಿ ಇರ್ಲಿ ಅಂತ ಮೆಣಸಿನ್ಕಾಯಿ ಹಾಕಿಲ್ಲ. ಅದು ಒಂದ್ 4 ಹಾಕು ಫ್ರೈ ಮಾಡ್ಕೊತಿದ್ದೆ. ಈ ಮಟನ್ ಸಾಂಬಾರ್ ಪುಡಿ ಹೆಂಗ್ ಮಾಡಿದ್ಯಾ ಅದನ್ನ ಒಂದು ವ್ಲಾಗ್ ಮಾಡ್ತೀವಿ. ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಮೆಂಟ್ ಹಾಕಿ. ಮಟನ್ ಸಾರ್ ಪುಡಿ ಮಾಡೋದ್ ಹೆಂಗೆ ಅಂತ ಬೇಕು ಅಂತಂದ್ರೆ ನೆಕ್ಸ್ಟ್ ಟೈಮು ಮಟನ್ ಸಾಂಬಾರ್ ಪುಡಿ ಮಾಡಿ ಒಂದು ವಿಡಿಯೋ ಮಾಡಿಕೊಡ್ತೀವಿ ನಿಮ್ಗೋಸ್ಕರ. ಇದ್ ಮನೇಲೆ ಮಾಡಿರತ್ತಾನೆ ಮಟನ್ ಸಾಂಬಾರ್ ಪುಡಿ? ಮನೇಲೆ ಮಾಡಿದ್ವಿ. ನಾವ್ ಅಂಗಡಿ ಪುಡಿ ಯಾವತ್ತೂ ತಿಂದಿಲ್ಲಪ್ಪ. ಜೋರಾಗಿ ಆಡ ಅದ್ ಯಾವದೊಂದ್ ಗೊತ್ತಕ್ಕಲ್ಲ, ಚೆಲ್ಲಿದರೆ ಮಲ್ಲಿಗೆಯ ಚಂದದ ಮೈಕಾರ. ಬೇಜಾರಾದಾಗ ಹಂಗೊಂಚೂರು ಹಂಗೆ ಹೇಳ್ಕೊತೀನಿ ಅಷ್ಟೆ. ಅಂತ ಹಾಡು ಎಲ್ಲ ಬರಲ್ಲ ನನ್ಗೆ. ವಿಜಲ್ ಕೂಗ್ಸಲ್ಲ ಹಂಗೆ ಬೇಯಿಸಿಯಾ? ಅದು ಮೊಟ್ಟೆ ಕೋಳಿ ಇದ್ರೆ ಕೂಗಿಸ್ಬೇಕಾಗಿತ್ತು. ಅದು ಹಂಗ್ ಕೂಗಿಸಿದ್ರೆ ಹೋಯ್ತು, ಮೊಸರಾಗಿ ಹೊಂಟಾಯ್ತದೆ. ಈರುಳ್ಳಿ ರೇಟ್ ಜಾಸ್ತಿ ಅಂತದೆ ಫ್ರೆಂಡ್ಸ್. ಒಂದೇ ಆಗ್ತಾ ಇದ್ದೀನಿ. ಇಲ್ಲೂ ಸೇವಲ್ ಪ್ರಕಾಶ ಫ್ರೈ ಮಾಡಕ್ ಫ್ರೈ ಮಾಡಕ್ಕೆ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತೆ ಸಬ್ಸಿಗೆ ಪುದೀನ ಒಂದ್ ಸ್ವಲ್ಪ ಲೈಟ್ ಆಗಿ ಹಾಕಬೇಕು. ಪುದೀನ, ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಹಾಕಿದ್ರೆ ಚೆನ್ನಾಗಿರ್ತದೆ, ತಡಿತದೆ. ಪುದೀನ ಅಂದ್ರೆ ಒಂದ್ ಸ್ವಲ್ಪ ಲೈಟ್ ಆಗಿ ಹಾಕಬೇಕು. ಇದೊಂದ್ 2 ಮಾಳು ಬರ್ಲಿ, ಅದನ್ನ ಎತ್ಕೊಂಡು. ಚಿಕನ್ ಅಲ್ಲಿ ಸ್ಪೆಷಲ್ ಬೇರೆ ಏನ್ ಮಾಡಿಯಾ? ಚಿಕನ್ ಸ್ಪೆಷಲು ಅದೇ ಮಗ. ಈ ಬಸ್ಸಾರು, ಮೊಟ್ಟೆ ಕೋಳಿ, ನಾಟಿ ಕೋಳಿ ಸಾರು ಅದು ಹಂಗೆ. ಅದೇನು ಒಗ್ಗರಣೆ ಮಾಡಿಲ್ಲ ಅಂದ್ರೂ ನಡೀತದೆ. ಅದು ಅಷ್ಟು ಉರ್ಬೇಡ ಅವಳು ನಿಮ್ ಹೋಗ್ ಮಾಡೋದು. ನನ್ಗದೇನೋ ಅದೊಂದು ಮಾಡಕ್ಕೆ ಬರ್ಲಿಲ್ಲ ಅವತ್ತು. ಅದು ಮಾಡ್ತೀನಿ, ಮಾಮೂಲಿ ಗ್ರೇವಿ ಮಾಡ್ತೀನಿ, ಸ್ಪೆಷಲ್ ಅಷ್ಟೇ. ಮಟನ್ ಸಾರು ಮಾಡ್ತೀನಿ. ಇವೆಲ್ಲ ಈ ಯೂಟ್ಯೂಬ್ ಯಾವ್ದೋ ಬಂದವಲ್ಲ ನೋಡ್ಕೊಂಬಿಡು, ಅವೆಲ್ಲ ನಂಗೆ ಬರುದಿಲ್ಲ. ನಾನ್ ಕಲ್ತಿರೋ ಅಡ್ಗೆನ ನನ್ಗೆ ಪರವಾಗಿಲ್ಲ. ನನ್ ಮಗಳು ಅದ್ರಲ್ಲಿ ನೋಡ್ಕೊಂಡ್ ಮಾಡ್ತಾವಳ ಈಗ ಅಡ್ಗೆ. ನೋಡಿ ದೃಷ್ಟಿ ತೆಗಿದವ್ರ ಈಗ ದೃಷ್ಟಿಯ ಚಿಕನ್. ಎರಡೆರಡು ಸಲ ತೆಗಿಬೇಕಾ? 2 ವರ್ಷ ತೆಗ್ದಿಲ್ಲ, ಇನ್ನೊಂದ್ಸತಿ ಹೆಚ್ಚು ಬಂದ್ಬಿಟ್ಟು ಹಾಕ್ತಿದ್ದ. ತಗೊಳ್ರಿ. ಏನ್ರಿ ಬಿಡ್ತಿದಿರಿ? ಇದು ಮೆಣಸಿಕಾಯಿ ಎಲ್ಲ ಹಾಕ್ಬಿಡು. ಈರುಳ್ಳಿ ಬ್ಯಾಂಗಡೆ ಮೆಣಸಿಕಾಯಿ ಇನ್ನೇನಂತಾರಲ್ಲ ಅಂಗಡಿಲಿ ಕೇಳುದು ಹಿಂಗೆ, ಬ್ಯಾಂಗಡೆ ಮೆಣಸಿಕಾಯಿ ಕೊಡಿ ಅಂತ. ಬ್ಯಾಡಗಿ ಮೆಣಸಿನ್ಕಾಯಿ, ಬ್ಯಾಡಗ ಮೆಣಸಿನ್ಕಾಯಿ ಚಿಕ್ಕಪ್ಪ. ಹೌದೇ? ಬ್ಯಾಡಗಿ ಅದು ಬ್ಯಾಡಗಿ ಮೆಣಸಿನ್ಕಾಯಿ. ನಾನೇ ತಪ್ಪು. ಬ್ಯಾಡಗಿ ಅನ್ನೋದು ಊರದು. ಬ್ಯಾಡಗಿಯಲ್ಲಿ ಮೆಣಸಿನ್ಕಾಯಿ ಫೇಮಸ್. ಬ್ಯಾಡಗೆ ಮೆಣಸಿನ್ಕಾಯಿ, ಬ್ಯಾಡಗಿ, ಬ್ಯಾಗಡಿ. ಖಾರ ತಕ್ಕಾಗಿ ಮೆಣಸಿನ್ಕಾಯಿ ಹಾಕ್ತೀನಿ. ಅಕಸ್ಮಾತ್ ಮೆಣಸಿನ್ಕಾಯಿ ತಿಂದ್ರೆ ಚಿಕನ್ ಜೊತೆ ನಂತರ ತಿನ್ನಿಲ್ಲ ಅಂದ್ರೆ ಸೈಡ್ಗೆ ತಿಕ್ಕು.
ಅದು ಯಾಕೆ ಗೊತ್ತೇ ಯಾರ್ ಮನ್ಲು ಮಾಡಿರ್ಲಿಲ್ಲ ಕಣ ಈ ತರ ಬಸ್ಸು ಮಾಡೋದನ್ನ ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಟ್ಟಿಲ್ಲ. ಹಾ. ಅದೇನ ಸಾರಲ್ಲಿ ಅದು ತಿನ್ನಕ್ಕೆ ಆಯ್ತಿರ್ಲಿಲ್ಲ, ಬೇಜಾರಾಗೋದು, ಒಂಥರ ರುಚಿನೇ ಇರ್ತಿರ್ಲಿಲ್ಲ. ಸಾರು ಒಂದ್ ಸ್ವಲ್ಪ ಚೆನ್ನಾಗಿರೋದು, ಅದೇನ್ ತಿಂದ್ರ ಬೆಣ್ಣಂಗೆ ಒಳಗ್ ಉಪ್ಪು ಖಾರನೇ ಇರ್ತಿರ್ಲಿ, ಉಪ್ಪು ಖಾರ ಇರ್ತಿರ್ಲಿಲ್ಲ. ಈ ತರ ಫ್ರೈ ಮಾಡಿದ್ರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು. ಮಾಮೂಲಿ ವೆಜ್ ಅಲ್ಲಿ ಬಸ್ಸಾರ್ ಹೆಂಗ್ ಮಾಡೋದು ಹೇಳು? ವೆಜ್ ಅಲ್ಲಿ ಮಾಮೂಲಿ ಕಾಳು ಹಾಕೋದು, ಬೇಯಿಸ್ಕೊಳ್ಳೋದು. ಹುಳ್ಳಿ ಕಾಳು ಬಸ್ಸಾರ್ ಮಾಡ್ತೀವಿ, ಮತ್ತೆ ಕೋಸಲ್ಲಿ ಬಸ್ಸಾರ್ ಮಾಡ್ತೀನಿ, ಮತ್ತೆ ಬೀನಿಸ್ ಅಲ್ಲಿ ಬಸ್ಸಾರ್ ಮಾಡ್ತೀನಿ. ಮಾಮೂಲಿ ಕೋಸ್ಗೆ ಬೇಳೆ ಎಲ್ಲ ಹಾಕ್ಬೇಕು, ಬೇಳೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಬಸ್ಕೊಂಡು ಸಾಂಬಾರ್ ಮಾಡ್ಕೊಳ್ಳೋದು, ಅದು ಪಲ್ಯ ಮಾಡ್ಕೊಳ್ಳೋದು. ಬೀನಿಸು ಅಷ್ಟೇ, ಹಸಿರು ಕಾಳು ಬೇಳೆ ಹಾಕ್ಬಿಟ್ಟು ಕೂಗಿಸ್ಕೊಂಡು ಅದನ್ನ ಬೀನಿಸ್ ಬೇಯಿಸ್ತು ಬಸ್ಕೊಳ್ಳೋದು. ಅದು ಉಪ್ಸಾರು ಸರಿ, ಬಸ್ಸಾರು ಸರಿ. ಮಾಮೂಲಿ ಹುಳ್ಳಿಕಾಳು ಬೇಯಕ್ ಬಸ್ಸಾರ್ ಮಾಡ್ತೀವಿ, ಅದಂತೂ ತುಂಬಾ ಸೂಪರ್ ಆಗಿರ್ತದೆ. ವೆಜ್ ಅಲ್ಲಿ ಹೆಂಗೆ ನೀವು ಎಲ್ಲ ಬಸದ್ಬಿಟ್ಟು ಸಪ್ರೇಟ್ ಫ್ರೈ ಮಾಡ್ಕೊತೀರಾ, ಹಂಗೆ ಇದು ಚಿಕನ್ ನಲ್ಲಿ ಸಾಂಬಾರ್ನ ಬಸದ್ಬಿಟ್ಟು ಚಿಕನ್ ನ ಫ್ರೈ ಮಾಡ್ತೀವಿ, ಅದಕ್ಕೆ ಇದು ಚಿಕನ್ ಬಸ್ಸಾರು. ಈಗ ಮಸಾಲೆ ಹಾಕ್ಕೊಂಡು ಪ್ರಕಾಶ್. ಈ ಫ್ರೈಗೆ ಏನೇನ್ ಹಾಕ್ತೀಯ? ಫ್ರೈಗೆ ಯಾ ಫ್ರೈಗವ ಅದೇ ಇಲ್ಲಿ ಮಾಡಿದ್ಯಲ್ಲ ಫ್ರೈ. ಹಾಕಿದ್ನಲ್ಲ, ಹಸಿರು ಮೆಣಸಿನ್ಕಾಯಿ ಹಾಕ್ತೆ. ನಮ್ ಬೇಕು ಅಂದ್ರೆ ಖಾರ ಒಂದ್ ಸ್ವಲ್ಪ ಇರ್ಲಿ ಅಂತ ಒಂದ್ 4 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಾಕ್ತೆ. ಮತ್ತೆ 1-2 ಈರುಳ್ಳಿ ಕಟ್ ಮಾಡಾಕಿದೀನಿ. ಅದ್ರ ಜೊತೆಗೆ ಒಂದ್ ಟೊಮೊಟೊ ಎಲ್ಲ ಫ್ರೈ ಮಾಡ್ಬಿಡೋದು. ಮಸಾಲೆ ಹಾಕೋದು ಚೆನ್ನಾಗ್ ಒಂದ್ ಸ್ವಲ್ಪ ಮಸಾಲೆ ಬೇಯ್ಬೇಕು. ಬೆಂದ್ಮೇಲೆ ಈ ಸೊಪ್ಪು ಹಾಕಿ ತಿರ್ಬೇಕು. ಸಬ್ಸಿಗೆ ಮತ್ತೆ ಪುದೀನ, ಕೊತ್ತಂಬರಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಮಸಾಲೆ ಜೊತೆ ಅದಕ್ಕೆ ತಕ್ಕ ಒಂದ್ ಸ್ವಲ್ಪ ರುಚಿ ಹಾಕ್ಬಿಟ್ಟು, ಮತ್ತೆ ಚಿಕನ್ ಮಸಾಲೆ ಬರುತ್ತಲ್ಲ ಅದೊಂದ್ ಸ್ವಲ್ಪ ಪೌಡರ್ ಹಾಕ್ಬೇಕು. ಅದೆಲ್ಲ ಬೆಂದ್ಮೇಲೆ ಚಿಕನ್ ಸಾಂಬಾರಿಂದ ತೆಗ್ದಿ ಬಾಣ್ಲಿಗೆ ಹಾಕಿ ತಿರ್ಗ್ಬಿಟ್ಟು ಒಂದ್ ಬಾಟ್ಲಿ ಎಣ್ಣೆ ತಕೊಂಡ್ ಕೂತ್ಕೊಂಡು ತಟ್ಟೆಗೆ ಹಾಕ ತಿನ್ನೋದು. ಹೋಗು. ಒಂದ್ ಬಾಟ್ಲೆ ಎಣ್ಣೆ ಯಾವ ಬ್ರ್ಯಾಂಡ್ ನಿಂದು? ಯಾವ ಬ್ರ್ಯಾಂಡು ಇಲ್ಲ, ಹೇಳ್ತಿರೋದು ಕುಡಿಯೋರು, ಡ್ರಿಂಕ್ಸ್ ಮಾಡೋರು ಇದ್ರೆ. ಮಸಾಲೆ ತಕ್ಕಾಗಿ ರುಚಿ ಆಗ್ತಾ ಇದ್ದೇನೆ ಪ್ರಕಾಶ. ಸೊ ಫ್ರೆಂಡ್ಸ್, ಹಿಂಗೆ ಚಿಕನ್ ನ ಬಸಿದು ಈಗ ಅಲ್ಲಿ ಹಾಕ್ತಾ ಇದೀವಿ. ಸೊ ಈಗ ಹಿಂಗೆ ಚಿಕನ್ ನ ಬಸಿಯೋದಿಕ್ಕೆ ನಾವ್ ಇದಕ್ಕೆ ಇಟ್ಟಿರೋ ಹೆಸರು ಚಿಕನ್ ಬಸ್ಸಾರು. ಆಯ್ತು ಕಣಪ್ಪ. ಸೊ ಫ್ರೆಂಡ್ಸ್, ಚಿಕನ್ ಬಸ್ಸಾರು ರೆಡಿ ಆಗಿದೆ, ಅಲ್ಲಿ ಅನ್ನ ರೆಡಿ ಆಗಿದೆ. ಸಾರಿನ ಸ್ವಲ್ಪ ಕುದಿಸ್ಬೇಕಾ? ಕುದಿಸ್ಬೇಕು ಸಾರು ಒಂದ್ ಸ್ವಲ್ಪ ಕುದಿಸಿ. ಸೊ ಚಿಕನ್ ಬಸ್ಸಾರು ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಮುದ್ದೆ ಮಾಡ್ತಾರೆ, ಆಮೇಲೆ ನಮ್ಮ ಮಂಜಿನ ಶ್ರುತಿ ಅವ್ರು ಬರ್ತಾರೆ. ಚೆನ್ನಾಗೈತೆ, ಸ್ವಲ್ಪ ಸಾಲ್ಟ್ ಕಡಿಮೆ. ಹೌದಾ, ನಾನು ಅದಕ್ಕೆ ಒಂದ್ ಸ್ವಲ್ಪ ರುಚಿ ಆದ್ರೆ ಕಷ್ಟ ಆಗುತ್ತೆ ಅಂತ ಒಂದ್ ಸ್ವಲ್ಪ ಕಮ್ಮಿನೇ ಆಗ್ತೇ ಅನ್ಕೋತೀನಿ. ಕಡಿಮೆ ಆದ್ರೂ ತಿನ್ಬಿಡ್ಬೋದು, ಜಾಸ್ತಿ ತಿನ್ನಕ್ಕಾಗಲ್ಲ. ಸೊ ಯಾವತ್ತು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಶ್ರುತಿ ಫೋನ್ ಮಾಡ್ದು. ನೋಡಿ ಫ್ರೆಂಡ್ಸ್, ಒಂದು ನಾಟಿಗೆ ತರ ಕೋಳಿ ಬಸ್ಸಾರ್ ರೆಡಿ ಆಗೈತಿ. ಈಗ ಮಧ್ಯಾಹ್ನ ಬಂದವ್ರೆ, ಶ್ರುತಿ ಅದಕ್ಕೆ ಬಂದಿಲ್ಲ, ಹುಷಾರಿಲ್ವಂತೆ. ನೋಡಿ ಫ್ರೆಂಡ್ಸ್, ಈಗ ನಮ್ ಚಿಕ್ಕಮ್ಮನ ಅಳಿಯ ಬರ್ತಾವನೆ. ಒಂದೊಂದೊಂದೊಂದ್ ತರ ಕಟ್ಟಿದೀನಿ. ಮುದ್ದೆ ಕಟ್ಟಕ್ ಬಂದಿರ್ತಾನ ನಂಗೆ. ನಮ್ ತಂಗಿನ ಮುದ್ದೆ ಕಟ್ಟೋದು ಬಿಟ್ಬಿಟ್ಟು ಹೋಗೋಣ ನೋಡಿ ಫ್ರೆಂಡ್ಸ್, ಕಟ್ಟು ಅಂತ ನಂಗೆ ಅಡ್ಗೆ ಮಾಡಕ್ ಬರ್ತಿಲ್ಲ. ಏನೋ ಆಕ್ಟಿಂಗ್ ಗೆ ಸ್ಕೋಪ್ ಇರ್ತದಲ್ಲ ಅಂತ ಪಾರ್ಟ್ ಇದ್ರೆ ನಂಗೆ ಒಂದೆರಡು ಸ್ಕಿಟ್ ಹೇಳು, ನಾನು ಬರ್ತೀನಿ, ನಾನು ಪ್ರೊಡ್ಯೂಸರ್ ಡೈರೆಕ್ಟರ್ ಗಳಿಗೆಲ್ಲ ನಾನು ತೋರಿಸ್ತೀನಿ ಅದನ್ನ ಅಂತೆಲ್ಲ ಹೇಳಿದ್ದವನು. ನೋಡಿದ್ರೆ ಮಾಡಿ ದಿವಸಕ್ಕಿಲ್ಲ, ನಂಗೆ ಅದೇ ಸಾಕು. ಐತೆ ಚಿಕನ್ ಕೋಳಿ ಬಸ್ಸಾರು ಚೆನ್ನಾಗಿದೆ. ಆಲ್ರೆಡಿ ನಾನು 2-3 ಸಲ ತಿಂದಿರೋದು. ಅದಕ್ಕೆ ಮಿಸ್ ಆದ್ರು, ಅದಕ್ಕೆ ಸ್ವಲ್ಪ ಹುಷಾರಿಲ್ವಂತೆ, ಅದಕ್ಕೆ ಬಂದಿಲ್ಲ. ಸೊ ಮಂಜಾನ ಮಾತ್ರ ಬಂದವ್ರೆ. ಇವರು ನಮ್ಮ ಚಿಕ್ಕಮ್ಮನ ಅಳಿಯ, ಇವ್ರ ಹೆಸರು ಮಂಜು, ಶ್ರವಣ ಅಂತ.
ಹೆಂಗಿದಪ್ಪ ನಿಮ್ ಮತ್ತೆ ಮಾಡಿರೋ ಕೋಳಿ ಸಾಂಬಾರು ಚೆನ್ನಾಗಿದೆ. ಚಿಕನ್ ಬಸ್ಸಾರ್ ಇದು ನಮ್ಮ ಚಿಕ್ಕಪ್ಪ ಇಲ್ಲ ಐತೆ ಚಿಕ್ಕಪ್ಪ ಹೆಂಗಿರೋದು ಸಾರು ನೀನು 25 ಎಷ್ಟು ವರ್ಷದಿಂದ ತಿಂತಾ ಇದೀಯ ನಾನು 24 ವರ್ಷದಿಂದ ಚೆನ್ನಾಗ್ ಮಾಡ್ತಾಳೆ ನೆನ್ತಿ ಅಡ್ಗೆಯಾ ಚೆನ್ನಾಗಿರ್ತದ ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ಹೊಡಿತಾಳೆ ಅಂತನ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ನಮ್ಮ ಚಿಕ್ಕಮ್ಮನ ಮನೆಯ ಕೋಳಿ ಬಸ್ಸಾರಿನ ಕತೆ ಎಲ್ಲ ನೋಡಿರ್ತೀರ ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಏನ್ ಮಾಡ್ತೀವಿ ಗೊತ್ತಾ ಏನ್ ಮಾಡೋಣ ಹೇಳು ಏನಿಲ್ಲ ಉಪ್ಸಾರು ಮುದ್ದೆ ಸರ್ ಮುದಿಯ ಎಷ್ಟೋ ಜನ ಉಪ್ಸಾರು ಮುದ್ದೆ ಎಲ್ಲ ಕೇಳ್ತಾ ಇದ್ರಿ ಸೊ ಉಪ್ಸಾರು ಮುದ್ದೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮಾಡ್ತೀವಿ ಇದು ಒಂದು ಕೋಳಿ ಬಸ್ಸಾರಿನ ಕತೆ ಸೊ ಈ ವಿಡಿಯೋ ಎಷ್ಟಾಗಿದೆ ಎಲ್ರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಜೋರಾಗಿ ಹೇಳು ಬರುದಿಲ್ಲ ಹೇಳು ಜೋರಾಗಿ ಹೇಳು ಬರುದಿಲ್ಲ ಕಣೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇನ್ನೊಂದ್ಸರಿ ಹೇಳು ಸಬ್ಸ್ಕ್ರೈಬ್ 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 ಮಾಡಿ ಮಾಡಿ ನೀವು ಅವೆಲ್ಲ ಬರ್ತದವೆ